ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಏಪ್ರಿಲ್ 2 ಮತ್ತು 3ರ ಒಂದು ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಸುಮಾರು ಜನ ಕೇಳ್ತಾಯಿದ್ರು, ಸರ್ ಮಾರ್ಚ್ 2 ಮ್ಯಾಗ್ಝಿನ್ ಯಾವಾಗ ಕೊಡ್ತೀರಿ ಪಾರ್ಟ್ 2 ಅಂತ. ಸೊ ದಟ್ ಮಾರ್ಚ್ ಪಾರ್ಟ್ 2 ಮ್ಯಾಗ್ಝಿನ್ ರೆಡಿಯಾಗಿದೆ. ನಾನು ಇದರಲ್ಲಿ ಡೆಮೋವನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಪ್ರತಿಯೊಂದು ನ್ಯೂಸು ಬಹಳ ಅಚ್ಚುಕಟ್ಟಾಗಿ ನಾವು ಕವರ್ ಮಾಡಿದ್ದೀವಿ. ಈಗಾಗಲೇ ನೀವು ನಮ್ಮ ಒಂದು ಚಾನಲನ್ನು ಫಾಲೋ ಮಾಡ್ತಿದ್ರೆ ನಾವು ಯಾವ ಥರ ನಿಮಗೆ ಕ್ವಾಲಿಟೀಸ್ ಕಂಟೆಂಟ್ಸ್ಗಳನ್ನು ಕೊಡ್ತಾ ಇದ್ದೀವಿ ಅಂತ ತಿಳ್ಕೊಂಡಿದ್ದೀರಾ. ಸೊ ದಟ್ ಆದರೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸುಮಾರು ಜನ ಕೇಳ್ತಾ ಇದ್ದಾರೆ, ಸರ್ ಯಾವ ಥರ ಡೆಮೋ ಅಂತ. ನೋಡಿ, ಡೆಮೋ ಇದೆ, ಇದು ತೋರಿಸ್ತಾ ಇದ್ದೀನಿ. ಇನ್ನು ಇದನ್ನು ಒಂದು ನಮ್ಮ ಮ್ಯಾಗ್ಝಿನ್ ಪಡೆದುಕೊಳ್ಳೋದ್ರಿಂದ ನಿಮ್ಗೆ ಬೆನಿಫಿಟ್ ಏನಂದರೆ ಆ ತಿಂಗಳದು ಅದೇ ತಿಂಗಳಲ್ಲೇ ಇರುತ್ತೆ. ಅರ್ಥ ಆಯ್ತಾ? ಈ ಕೆಲವೊಬ್ರದ್ದು ಏಪ್ರಿಲ್ ಬಿಟ್ಟಿರ್ತಾರೆ. ಏಪ್ರಿಲ್ ಅಂದರೆ ಮಾರ್ಚ್ ಇರುತ್ತೆ ಅದರಲ್ಲಿ. ನಮ್ದು ಹಂಗಲ್ಲ, ಮಾರ್ಚ್ ಅಂದರೆ ಮಾರ್ಚ್ 31ರವರೆಗೆ ರೆಡಿಯಾಗಿದೆ. ನೋಡಿ, ಅದನ್ನು ಪಡೆದುಕೊಳ್ಬೋದು. ಇದರದ್ದು ಇನ್ನೊಂದು ಬೆನಿಫಿಟ್ ಏನಂದರೆ ನಿಮಗೆ 15 ದಿವಸದ ಒಂದು ಕರೆಂಟ್ ಅಫೇರ್ಸಲ್ಲಿ ನಿಮಗೆ 100ರಿಂದ 150 MCQ ಸಿಗುತ್ತೆ. ಸೊ ದಟ್ ಅವೆಲ್ಲವನ್ನು ನೀವು ಇಲ್ಲೇನು ಮಾಡ್ಬೋದು, ಪ್ರಾಕ್ಟೀಸನ್ನು ಮಾಡ್ಬೋದು. ಹಾಗಾದರೆ ಹೇಗೆ ಸರ್ ಪಡ್ಕೊಳ್ಳೋದು ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ. ಸೊ ದ್ಯಾಟ್ ನಾನು ನಿಮಗೆ ಒಂದು ಬಾರಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ನೋಡಿರಿ, ಯಾರು ಹೊಸಬರಿದ್ದೀರಿ ಅವರಿಗೆ ಇನ್ನು ಆಲ್ಮೋಸ್ಟ್ ಆಲ್ ಹಳೆಯ ವೀಕ್ಷಕರು ಅವರಿಗೆ ಗೊತ್ತಿದೆ. ಹೊಸಬರು ಯಾರಿದ್ರೆ ಒಂದು ಬಾರಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ನಿಮಗೆ ಪ್ರತಿ ಸ್ಲೈಡಲ್ಲಿ ನಂಬರ್ ಕೊಟ್ಟಿರ್ತೀವಿ. ಈ ನಂಬರ್ಗೆ ನೀವು ಪೇ ಮಾಡೋದನ್ನು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಸಿಗುತ್ತೆ. ಹಾಗಾದ್ರೆ ಎಷ್ಟು ಪೇ ಮಾಡಬೇಕಂದ್ರೆ ನಿಮಗೆ 15 ದಿವಸಕ್ಕೆ 20 ರೂಪಾಯಿ ಆಗುತ್ತೆ ಸರ್. 15 ದಿವಸಕ್ಕೆ 20 ರೂಪಾಯಿ. ಬಿಕಾಸ್ ನಾವು ಮಂತಲ್ಲಿ 2 ಬಾರಿ ಕೊಡ್ತೀವಿ. ಅರ್ಥ ಆಯ್ತಾ? ಮಂತಲ್ಲಿ 2 ಬಾರಿ. ಸೊ ದಟ್ 15 ದಿವಸಕ್ಕೆ 20 ಆಗುತ್ತೆ. ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಸ್ ಅಂದರೆ ನಾವು 9 ತಿಂಗಳಿಂದ ನಿಮ್ಮ ಸೇವೆಯಲ್ಲಿ ನಿರತರಾಗಿದ್ದೀವಿ. 9 ತಿಂಗಳದು ನಿಮಗೆ ನೋಟ್ಸ್ ಬೇಕಂದರೆ 360 ರೂಪೀಸ್ ಆಗುತ್ತೆ. 360 ರೂಪೀಸ್ ಪೇ ಮಾಡಿಬಿಟ್ಟು ನೀವು ಎಲ್ಲವನ್ನು ನೋಟ್ಸನ್ನು ಪಡೆದುಕೊಳ್ಬೋದು. ಇನ್ನು ಅದಲ್ಲದೆ ಕೆಲವರು ಜನವರಿಯಿಂದ ಓದ್ತಾ ಇದ್ದಾರೆ. ಬಟ್ ನಿಮಗೆ ಜನವರಿಯಿಂದ ಏನಾದರೂ ಮಾರ್ಚ್ ಗಂಟ ಬೇಕಂದರೆ ಜನವರಿಯಿಂದ ಮಾರ್ಚ್ 31ರವರೆಗೆ, ಅರ್ಥ ಆಯ್ತಾ? ಮಾರ್ಚ್ 31 ನಿಮಗೆ ಎಷ್ಟಾಗುತ್ತೆ? 120 ರೂಪೀಸ್ ಆಗುತ್ತೆ. ಇನ್ನು ಕೆಲವರು ಡಿಸೆಂಬರಿಂದ ಕೇಳ್ತಾ ಇದ್ದಾರೆ. ನೋಡಿ, ನಿಮಗೆ ಡಿಸೆಂಬರಿಂದ ಮಾರ್ಚ್ ಗಂಟ ಬೇಕಂದರೆ ಎಷ್ಟಾಗುತ್ತಂದರೆ 160 ರೂಪೀಸ್ ಆಗುತ್ತೆ. ಒಟ್ಟಾರೆಯಾಗಿ 15 ದಿವಸಕ್ಕೆ ನಿಮಗೆ 20 ರೂಪೀಸ್. ಇದನ್ನು ನೀವು ಲೆಕ್ಕಾಚಾರ ಬಿಟ್ಟು ಯಾವುದು ಬೇಕು ಅದನ್ನು ಪೇ ಮಾಡಿಬಿಟ್ಟು ನೀವು ಟೆಕ್ಸ್ಟ್ ಮಾಡಿ ಪಡೆದುಕೊಳ್ಬೋದು. ಸೊ ದ್ಯಾಟ್ ಎನಿಹಾವ್ ಇದೆಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ದ್ಯಾಟ್ ಯಾರು ತೊಗೊಳಿದ್ರು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತೊಗೋಬೋದು. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ ಸ್ಥಿರ ಸಮೃದ್ಧಿ ಆಗಬೇಕಿದು. ಸ್ಥಿರ ಸಮೃದ್ಧಿ ಸಹಕಾರ ಬ್ಯಾಂಕ್ ಸ್ಥಾಪಿಸಲು ಮುಂದಾಗಿದ್ದ ದೇಶದ ಮೊದಲ ರಾಜ್ಯ ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಯಾವ್ದು ಹೇಳ್ರಿ? ಸ್ಥಿರ ಸಮೃದ್ಧಿ ಸಹಕಾರ ಬ್ಯಾಂಕ್ ಸ್ಥಾಪಿಸಲು ಮುಂದಾಗಿದ್ದ ದೇಶದ ಮೊದಲ ರಾಜ್ಯ ಯಾವುದಂದರೆ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಕರ್ನಾಟಕ ಈಸ್ ದ ರೈಟ್ ಆನ್ಸರ್. ನೋಡಿರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಇದೇ ಥರ ಪ್ರಶ್ನೆಯನ್ನು ಕೇಳ್ಬೋದು. ನೋಡಿರಿ, ಇಲ್ಲಿ ಕ್ಷೀರ ಅಂತಕ್ಕಂಥ ಪದ ಎದಕ್ಕೆ ಸಂಬಂಧಿಸಿದೆ ಹೇಳ್ರಿ? ಇದು ಹಾಲಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಪದವಾಗಿದೆ. ಅರ್ಥ ಆಯ್ತಾ? ಇಲ್ಲಿ ನಾನು ಯಾಕೆ ಪ್ರಶ್ನೆಯನ್ನು ಕೇಳಿದ್ದೀನಿ ಅಂದರೆ, ನೋಡಿ, ಇಲ್ಲಿ ನ್ಯೂಸ್ ಪೇಪರ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ಏನಂತ? ಕ್ಷೀರ ಸಹಕಾರ ಬ್ಯಾಂಕು ಯಶಸ್ವಿನಿಗೆ ಚಾಲನೆ ಅಂತಕ್ಕಂಥದ್ದು ನ್ಯೂಸ್ ಪೇಪರ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ಆದ್ದರಿಂದ ನಾನು ಇದರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದೀನಿ. ಸೊ ದ್ಯಾಟ್ ಇದರ ಕುರಿತು ನೋಡ್ತಾ ಹೋಗೋಣ. ನೋಡಿ, ರಾಜ್ಯ ಸರ್ಕಾರ ಹಾಲು ಉತ್ಪಾದಕರಿಗೆ ಸಾಲ ಸೌಲಭ್ಯ ನೀಡಲು, ಅರ್ಥ ಆಯ್ತಾ, ಉದ್ದೇಶಿಸಿರುವ ನೂತನ ಸ್ಥಿರ ಸಮೃದ್ಧಿ ಸಹಕಾರ ಬ್ಯಾಂಕ್ ಮತ್ತು ಯಶಸ್ವಿನಿ ಯೋಜನೆ ಮರು ಜಾರಿಗೆ ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಚಾಲನೆ ನೀಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಕೇಂದ್ರದ ಸಹಕಾರ ಸಚಿವ, ಪ್ರಸ್ತುತವಾಗಿ ಕೇಂದ್ರ ಸಹಕಾರ ಸಚಿವರು ಯಾರಿದ್ದಾರೆ ಹೇಳ್ರಿ? ಅಮಿತ್ ಶಾ ಅವರಿದ್ದಾರೆ. ಸೊ ದಟ್ ಅಮಿತ್ ಶಾ ಅವರು ನಿನ್ನೆ ಏನು ಮಾಡಿದ್ದಾರೆ? ಈ 2 ಪ್ರೋಗ್ರಾಮ್ಗಳಿಗೆ ಚಾಲನೆಯನ್ನು ನೀಡಿದ್ದಾರೆ. ಮೊದಲನೇ ಯಾವುದಾದ್ರೆ ಸ್ಥಿರ ಸಮೃದ್ಧಿ ಸಹಕಾರ ಬ್ಯಾಂಕನ್ನು ಸ್ಥಾಪನೆ ಮಾಡೋದು. ಈ ಒಂದು ಸ್ಥಿರ ಸಮೃದ್ಧಿ ಸಹಕಾರ ಬ್ಯಾಂಕಿನ ಪ್ರಮುಖ ಉದ್ದೇಶ, ಇದರ ಉದ್ದೇಶ ಏನಂದರೆ ನೋಡ್ರಿ, ಉದ್ದೇಶ ಈ ಒಂದು ಹಾಲು ಉತ್ಪಾದಕ ಯಾರಿಗಂದರೆ ರೈತರಿಗೆ, ಅವರಿಗೆ ಏನಂದ್ರೆ ಸಾಲ ಸೌಲಭ್ಯ ನೀಡಲು ಒಂದು ಬ್ಯಾಂಕ್ ಬೇಕಲ್ಲ, ಅದ್ರಗೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ. ಇನ್ನು ತದನಂತರದಲ್ಲಿ ಯಶಸ್ವಿನಿ ಯೋಜನೆ, ಈಗಾಗಲೇ ನಿಮಗೆ ಹೇಳಿದ್ದೀನಿ ನಾನು ಸವಿಸ್ತಾರವಾಗಿ ಯಶಸ್ವಿನಿ ಯೋಜನೆ ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಸೊ ಅದನ್ನು ನೀವು ರೆಫರ್ ಮಾಡಿಬಿಟ್ಟು ಅದರ ಬಗ್ಗೆ ತಿಳ್ಕೊಬೋದು. ಯಶಸ್ವಿನಿ ಯೋಜನೆಗೂ ಕೂಡ ಏನು ಮಾಡಿದರೆ ಚಾಲನೆಯನ್ನು ನೀಡಿದ್ದಾರೆ. ಇನ್ನು ಹಾಲು ಉತ್ಪಾದಕರಿಗಾಗಿ ಆರ್ಥಿಕ ಸಂಸ್ಥೆ ಎನ್ನುವ ಸಂಸ್ಥೆ ಇರಬೇಕು ಎನ್ನುವ ಕಾರಣಕ್ಕಾಗಿ ಸ್ಥಿರ ಸಮೃದ್ಧಿ ಬ್ಯಾಂಕ್ ಸ್ಥಾಪನೆಯನ್ನು ಮಾಡಲಾಗ್ತಾಯಿದೆ. ನಾನು ಹೇಳಿದ್ದೀನಿ, ಹಾಲೇನು ಉತ್ಪಾದನೆ ಮಾಡ್ತಾರಲ್ಲ ಅವರಿಗೋಸ್ಕರ ಒಂದು ಡೆಡಿಕೇಟೆಡ್ ಆಗಿ ಒಂದು ಆರ್ಥಿಕ ಸಂಸ್ಥೆ ಇರಬೇಕು ಅನ್ನೋ ಉದ್ದೇಶದಿಂದಾಗಿ ಈ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್, ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ನೆಕ್ಸ್ಟ್ ಏನಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಈ ಬ್ಯಾಂಕ್ ಸ್ಥಾಪನೆಗೆ ಬಜೆಟ್ನಲ್ಲಿ 100 ಕೋಟಿ ರು
ಷೇರು ಬಂಡವಾಳ ನೀಡಲಿದೆ. ಯಾರು? ಸರ್ಕಾರ. ಸರ್ಕಾರದವರು ಎಷ್ಟು ನೀಡ್ತಾರೆ ಹೇಳ್ರಿ? ಸರ್ಕಾರವು 100 ಕೋಟಿ ಮೌಲ್ಯವುಳ್ಳ ಷೇರನ್ನು ಇದರಲ್ಲಿ ಹೊಂದಿರುತ್ತೆ ಈ ಬ್ಯಾಂಕಲ್ಲಿ. ಇನ್ನು ಹಾಲು ಉತ್ಪಾದಕರ ಮಂಡಳಿ, ಜಿಲ್ಲಾ ಒಕ್ಕೂಟಗಳೆಲ್ಲ ಸೇರಿ 260 ಕೋಟಿ ರು ಷೇರು ಬಂಡವಾಳ ಹೂಡಿ ಈ ಒಂದು ಬ್ಯಾಂಕನ್ನು ಪ್ರಾರಂಭ ಮಾಡ್ತಾ ಇದ್ದಾವೆ. ಅರ್ಥ ಆಯ್ತಾ? ಯಾವ ಬ್ಯಾಂಕ್ ಹೇಳ್ರಿ? ಕ್ಷೀರ ಸಮೃದ್ಧಿ ಬ್ಯಾಂಕು. ಕ್ಷೀರ ಸಮೃದ್ಧಿ ಬ್ಯಾಂಕದಲ್ಲಿ ಕೇವಲ ಸರ್ಕಾರದೇ ಇದರಲ್ಲಿ ಎಲ್ಲ ಅಧಿಕಾರ ಇರಲ್ಲ. ಸರ್ಕಾರ ಏನು ಮಾಡ್ತದೆ ಅಂದರೆ 100 ಕೋಟಿ ರೂಪಾಯಿದ ಒಂದು ಷೇರು ಏನಿದೆ ಇದರಲ್ಲಿ ಈ ಒಂದು ಬ್ಯಾಂಕಲ್ಲಿ ಇರುತ್ತೆ. ಇನ್ನು ಇತರ ಯಾವುದಪ್ಪ ಅಂತಂದ್ರೆ ಉತ್ಪಾದಕರ ಮಹಾಮಂಡಳ ಆಗಿರ್ಬೋದು, ಇನ್ನು ಜಿಲ್ಲಾ ಹಾಲು ಒಕ್ಕೂಟಗಳಾಗಿರ್ಬೋದು, ಅವೆಲ್ಲ ಸೇರಿಬಿಟ್ಟು 260 ಕೋಟಿ ಮೌಲ್ಯದ ಒಂದು ಷೇರು ಈ ಕ್ಷೀರ ಸಮೃದ್ಧಿ ಬ್ಯಾಂಕದಲ್ಲಿ ಹೂಡಿಕೆಯನ್ನು ಮಾಡಲಿದ್ದೇವೆ. ಇನ್ನು ಯಾರ್ಯಾರು ಈ ಬ್ಯಾಂಕಿನ ಒಂದು ಸದಸ್ಯರಾಗ್ತಾರಲ್ಲ, ಯಾರ್ಯಾರು ಯಾವ ಥರ ನಾವು ಹಿಂಗೆ ಏನು ಮಾಡ್ತೀವಿ, ಆ ಬ್ಯಾಂಕ್ಗಳು ಹೋಗಿಬಿಟ್ಟು ಏನು ಮಾಡ್ತೀವಿ, ನಮ್ಮ ಪಾಸ್ಬುಕ್ಕನ್ನು ತೆಗೆದುಕೊಳ್ತೀವಿ. ಪಾಸ್ಬುಕ್ಕನ್ನು ತೆಗೆದುಕೊಂಡ್ರೆ ನಾವು ಅದರ ಒಂದು ಕಸ್ಟಮರ್ ಆದ ಹಾಗೆ. ಅದೇ ಥರನಾಗಿ ಈ ಬ್ಯಾಂಕನ್ನು ಒಂದು ಸಾಲವನ್ನು ತೆಗೆದುಕೊಂಡವರಿಗೆ ಆ ಬ್ಯಾಂಕಿನ ಸದಸ್ಯರಾದವರಿಗೆ ಅಥವಾ ಕಸ್ಟಮರ್ ಆದವರಿಗೆ ಕ್ರೆಡಿಟ್ ಕಾರ್ಡು ಕೂಡ ವಿತರಣೆ ಮಾಡಲಾಗುತ್ತೆ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ದಟ್ ಇವೆಲ್ಲ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಹಾಗಾದರೆ ಹಾಲಿನ ಬಗ್ಗೆ ಮಾತಾಡ್ತಾ ಇದ್ವಿ, ಕ್ಷೀರ ಸಮೃದ್ಧಿ ಬ್ಯಾಂಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ಇದರ ಕುರಿತು ನಮ್ಮ ಎಕ್ಸಾಮಲ್ಲಿ ಯಾವ ಥರ ಪ್ರಶ್ನೆಗಳನ್ನು ಕೇಳಬಹುದು ರಿಲೇಟೆಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ಗೊತ್ತಿರಬೇಕು, ಕೇಂದ್ರ ಸಹಕಾರ ಸಚಿವ, ವೆರಿ ಇಂಪಾರ್ಟೆಂಟ್. ನಿಮ್ಮ PC ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದರೆ ಲಾಸ್ಟ್ ಟೈಮ್ ನಿಮ್ಮ PC ಅದಕ್ಕೆ ಯಾಕೆ ಪ್ರಶ್ನೆಯನ್ನು ಕೇಳಿದ್ರಿಂದ ಇತ್ತೀಚೆಗೆ ಕೇಂದ್ರ ಸಹಕಾರ ಸಚಿವಾಲಯವನ್ನು ಸ್ಥಾಪನೆ ಮಾಡಿದ್ದಾರೆ. ಒಂದು ಇಲಾಖೆ ಅಂದರೆ ಒಂದು ಡಿಪಾರ್ಟ್ಮೆಂಟ್ ಅಂದರೆ ಒಂದು ಸಂಘಟನೆಯನ್ನು ಇದು ಮಾಡಿದ್ದಾರೆ, ಇಲಾಖೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಕೇಂದ್ರ ಸಹಕಾರ ಸಚಿವಾಲಯ ಅಂತೇಳಿ. ನೋಡಿ, ಕೇಂದ್ರ ಸಹಕಾರ ಸಚಿವಾಲಯದ ಒಂದು ಸಚಿವರು ಯಾರಿದ್ದಾರೆ ಅಂದರೆ ಪ್ರಸ್ತುತವಾಗಿ ಅಮಿತ್ ಶಾ ಅವರಿದ್ದಾರೆ. ಇನ್ನು ಕರ್ನಾಟಕ ಸಹಕಾರ ಸಚಿವ ಯಾರಂದರೆ ST ಸೋಮಶೇಖರ್, ವೆರಿ ಇಂಪಾರ್ಟೆಂಟ್. ಕರ್ನಾಟಕದ ಸಹಕಾರ ಸಚಿವ ಅಂದರೆ ST ಸೋಮಶೇಖರು. ಕೇಂದ್ರ ಸಹಕಾರ ಸಚಿವರು ಯಾರಂದರೆ ಅಮಿತ್ ಶಾ. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಹ್ಯಾವ್ ಟು ಬಿ ರಿಮೆಂಬರ್ ದ್ಯಾಟ್. ಇನ್ನು ಜಗತ್ತಿನಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಷ್ಟ್ರ ಯಾವುದಂದರೆ ನಮ್ಮ ಹೆಮ್ಮೆಯ ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ಹಾಲನ್ನು ಉತ್ಪಾದಿಸುವ ರಾಷ್ಟ್ರವಾಗಿದೆ. ಇನ್ನು ತದನಂತರದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯ ಯಾವುದಂದರೆ ಉತ್ತರ ಪ್ರದೇಶ್, ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿ ಅತಿ ಹೆಚ್ಚು ಹಾಲನ್ನು ಉತ್ಪಾದಿಸುವ ರಾಜ್ಯ ಉತ್ತರ ಪ್ರದೇಶ. ಜಗತ್ತಿನಲ್ಲಿ ಅತಿ ಹೆಚ್ಚು ಹಾಲನ್ನು ಉತ್ಪಾದಿಸುವ ದೇಶ ಯಾವುದಂದರೆ ನಮ್ಮ ಹೆಮ್ಮೆಯ ಭಾರತ ಅಂತಕ್ಕಂಥ ಫ್ಯಾಕ್ಟ್ ಗೊತ್ತಿರಬೇಕು. ಇನ್ನು ಇದಲ್ಲದೆ ಹಾಲಿನ ಕ್ರಾಂತಿಗೆ ಏನಂತ ಕರಿತೀವಿ ಹೇಳ್ರಿ ನಾವು? ಕ್ಷೀರ ಕ್ರಾಂತಿ ಅಂತ ಕರಿತೀವಿ. ಯಾವ ಕ್ರಾಂತಿ ಹೇಳ್ರಿ? ಕ್ಷೀರ ಕ್ರಾಂತಿ. ಹಾಗಾದರೆ ಕ್ಷೀರ ಕ್ರಾಂತಿಯ ಪಿತಾಮಹ ಯಾರು? ಕ್ಷೀರ ಕ್ರಾಂತಿಯ ಪಿತಾಮಹ ಯಾರಂದರೆ ವರ್ಗೀಸ್ ಕುರಿಯನ್. ಯಾರ್ರಿ? ವರ್ಗೀಸ್ ಕುರಿಯನ್ ಅವರನ್ನು ಕ್ಷೀರ ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಎಲ್ಲ ಫ್ಯಾಕ್ಟ್ಸ್ಗಳು ಗೊತ್ತಿರಬೇಕು. ಇನ್ನು ಕರ್ನಾಟಕದ ಮಿಲ್ಕ್ ಫೆಡರೇಷನ್ ಅಂತಕ್ಕಂಥದ್ದು, ಕರ್ನಾಟಕ ಮಿಲ್ಕ್ ಫೆಡರೇಷನ್ KMF, ಇಟ್ ಈಸ್ ದ ವೆರಿ ಇಂಪಾರ್ಟೆಂಟ್. ಇದು ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಕ್ವಶನನ್ನು ನಿಮ್ಮ ಕಳೆದ ಗ್ರೂಪ್ C ಎಕ್ಸಾಮಲ್ಲಿ ಕೇಳಿದಿರಿ. ಗ್ರೂಪ್ C ಐ ಥಿಂಕ್ 12th ಸ್ಟ್ಯಾಂಡರ್ಡು ಅಥವಾ ಒಂದು ಡಿಗ್ರಿ ಲೆವೆಲ್ ಎಕ್ಸಾಮ್ ಇತ್ತಲ್ಲ, ಅದರದಲ್ಲಿ ಇದ್ರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದರು. ಸೊ ದಟ್ ಗೊತ್ತಿರಬೇಕು. KMF ಅಂದರೆ ಒಂದಿದರ ವಿಸ್ತೃತ ರೂಪ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತಕ್ಕಂಥದ್ದು. ಇದು ಯಾವಾಗ ಸ್ಥಾಪನೆ ಆಯಿತು ಅಂದರೆ 1974ರಲ್ಲಿ ಇದು ಸ್ಥಾಪನೆ ಆಯಿತು. ಇನ್ನು ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಬೆಂಗಳೂರದಲ್ಲಿದೆ, ವೆರಿ ಇಂಪಾರ್ಟೆಂಟು. ಇನ್ನು ತದನಂತರದಲ್ಲಿ ಇದು ನಂದಿನಿ ಬ್ರ್ಯಾಂಡ್ ಹೆಸರಿನಲ್ಲಿ ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ತುಪ್ಪ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು ಮತ್ತು ಇತರ ಸಿಹಿ ತಿಂಡಿಗಳಂಥ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್. ಅರ್ಥಾಯ್ತಾ? ಯಾವ ಬ್ರ್ಯಾಂಡು? ನಂದಿನಿ ಬ್ರ್ಯಾಂಡು. ನಂದಿನಿ ಬ್ರ್ಯಾಂಡದ ಒಂದು ಪ್ರಮುಖ ಸಂಸ್ಥೆ ಯಾವುದಂದ್ರೆ ಇಲ್ಲಿದೆ ನೋಡ್ರಿ, KMF ಅಂತಕ್ಕಂಥದ್ದು, ಕರ್ನಾಟಕ ಮಿಲ್ಕ್ ಫೆಡರೇಷನ್. that was established in 1974. ಇಟ್ ಹ್ಯಾಸ್ ಹೆಡ್ ಕ್ವಾರ್ಟರ್ಸ್ ಇನ್ ದಿ ಬೆಂಗಳೂರಲ್ಲಿ ಅದರ ಒಂದು ಹೆಡ್ ಕ್ವಾರ್ಟರ್ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ಕರ್ನಾಟಕ ಸರ್ಕಾರ ಸಹಕಾರ ಸಚಿವಾಲಯದ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತೆ. KMF ಅಂತಕ್ಕಂಥದ್ದು ಯಾವ ಸಚಿವಾಲಯ ಅಡಿ ಬರುತ್ತೆ? ಕರ್ನಾಟಕ ಸರ್ಕಾರದ ಸಹಕಾರ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಸಹಕಾರ ಸಚಿವಾಲಯದ ಸಚಿವ ಯಾರಂದರೆ T ಸೋಮಶೇಖರ್ ಅವರು ಇದ್ದಾರೆ. ಇನ್ನು ಕೇಂದ್ರದಲ್ಲಿದ್ದಾರೆ ಅಮಿತ್ ಶಾ ಇದ್ದಾರೆ. ನೋಡಿ, ಇದು ಅಮೂಲ್ ನಂತರ ಭಾರತದಲ್ಲಿ 2ನೇ ಅತಿ ದೊಡ್ಡ ಹಾಲು ಒಕ್ಕೂಟವಾಗಿದೆ. ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಅಮೂಲ್ ನಂತರ ಭಾರತದಲ್ಲಿ 2ನೇ ಅತಿ ದೊಡ್ಡ ಹಾಲು ಒಕ್ಕೂಟವಾಗಿದೆ. ಇದರ ಮೇಲೆ ನಿಮ್ಮ ಒಂದು ಗ್ರೂಪ್ C ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದೆ. ಸೊ ದಟ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟು, ಹಾಗಾದರೆ ಅಮೂಲ್ ಅಂದರೆ ಏನು? ಅಮೂಲ್ ಅಂದರೆ ನೋಡ್ರಿ, ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ ಕರಿತೀವಿ. ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್. ಇದು ಎಷ್ಟರಲ್ಲಿ ಪ್ರಾರಂಭವಾಗುತ್ತೆ ಅಂದರೆ 1946ರಲ್ಲಿ ಇದು ಸ್ಥಾಪನೆ ಆಯಿತು. ಇನ್ನು ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಗುಜರಾತದ ಅಮೂಲ್ ಅಂತಕ್ಕಂಥ ಸ್ಥಳದಲ್ಲಿ. ಅರ್ಥಾತ್ ಅಮೂಲ್ ಅಂತಕ್ಕಂಥ ಸ್ಥಳ ಇದೆ, ಅಲ್ಲಿದೆ. ಗುಜರಾತಿನ ಅಮೂಲ್ ಅಂತಕ್ಕಂಥ ಸ್ಥಳದಲ್ಲಿ ಅಮೂಲ್ ಅಂತಕ್ಕಂಥ ಈ ಒಂದು ಹಾಲಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕಂಪನಿ ಅದ್ಯಾವುದು? ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತಕ್ಕಂಥದ್ದು. ದಟ್ ಹಾಗಾದರೆ
ಇದು ಭಾರತದಲ್ಲಿ ಹಾಲಿನ ಉತ್ಪನ್ನ ಮತ್ತು ಹಾಲಿನ ಅತಿ ದೊಡ್ಡ ಉತ್ಪಾದಕವಾಗಿದೆ. ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿ ಅತಿ ಹೆಚ್ಚು ಹಾಲಿನ ಉತ್ಪನ್ನ ಮತ್ತು ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡುವ ಸಂಸ್ಥೆ ಯಾವುದಂದರೆ ಅಮೂಲ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ಸಂಸ್ಥೆಯು ಭಾರತದಲ್ಲಿ ಶ್ವೇತ ಕ್ರಾಂತಿ ತಂದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅರ್ಥ ಆಯ್ತಾ? ಭಾರತದಲ್ಲಿ ಅದೇನಾದರೂ ಶ್ವೇತ ಕ್ರಾಂತಿ ಅಥವಾ ಕ್ಷೀರ ಕ್ರಾಂತಿ ಪ್ರಾರಂಭವಾಗಿದೆ ಅಂದ್ರೆ ಇದೇ ಸಂಸ್ಥೆನೇ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ಇದು ಗುಜರಾತ್ ಕೋಆಪರೇಟಿವ್ ಮಿಲ್ಕ್ ಮಾರ್ಕೆಟಿಂಗ್ ಫೆಡರೇಷನ್ ಲಿಮಿಟೆಡ್ನಿಂದ ನಿರ್ವಹಿಸಲ್ಪಡುವ ಹೆಸರಾಂತ ಬ್ರ್ಯಾಂಡ್ವಾಗಿದೆ. ವೆರಿ ಇಂಪಾರ್ಟೆಂಟ್. ಯಾವ್ದು ಹೇಳ್ರಿ? ಅಮೂಲ್ ಅಂತಕ್ಕಂಥದ್ದು. ಇದನ್ನು ರೆಗ್ಯುಲೇಟ್ ಮಾಡೋರು ಯಾರಂದರೆ ಗುಜರಾತ್ ಕೋಆಪರೇಟಿವ್ ಮಿಲ್ಕ್ ಮಾರ್ಕೆಟಿಂಗ್ ಫೆಡರೇಷನ್ ಲಿಮಿಟೆಡ್ದವರು. ಅರ್ಥ ಆಯ್ತಾ? ಇದು ಗೊತ್ತಿರಬೇಕು. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ, ವರುಣ ಸಮರಾಭ್ಯಾಸವು ಯಾವ ದೇಶಗಳ ಮಧ್ಯದಲ್ಲಿ ಜರುಗುತ್ತದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ, ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್. ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ನಿಮಗೆ ಇದೇ ಥರವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಬಹುದು. ವರುಣ ಅಂತಕ್ಕಂಥದ್ದು ಒಂದು ಸಮರ ಅಭ್ಯಾಸವಾಗಿದ್ದು ಅದು ಯಾವ ದೇಶದ ಮಧ್ಯದಲ್ಲಿ ಜರುಗುತ್ತಂದರೆ ಭಾರತ ಮತ್ತು ಫ್ರಾನ್ಸ್ ದೇಶಗಳ ಮಧ್ಯದಲ್ಲಿ ಜರುಗುತ್ತೆ. ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇದರ ಕುರಿತು ನಾವು ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನೋಡಿ, ವರುಣ ನೌಕಾ ಸಮರ ಅಭ್ಯಾಸ. ವೆರಿ ಇಂಪಾರ್ಟೆಂಟ್. ಇದು ಯಾವುದ್ರಿ? ನೌಕಾ ಸಮರ ಅಭ್ಯಾಸವಾಗಿದೆ. ದಿಸ್ ಫ್ಯಾಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ಇದು ಯಾವ ದೇಶಗಳ ಮಧ್ಯದಲ್ಲಿ ನಡೀತಾ ಇದ್ದಾರೆ? ಭಾರತ ಮತ್ತು ಫ್ರಾನ್ಸ್ ದೇಶಗಳ ಮಧ್ಯದಲ್ಲಿ ನಡೀತಾ ಇದೆ. ಎಲ್ಲಿ ನಡೀತಾ ಇದೆ ಅಂದರೆ ಅರಬ್ಬಿ ಸಮುದ್ರ ನಡೀತಾ ಇದೆ. ಎಲ್ಲಿಂದ ಅಂದರೆ ಮಾರ್ಚ್ 30ರಿಂದ ಏಪ್ರಿಲ್ 3ರವರೆಗೆ. ಅಂದರೆ ಇವತ್ತು ಮುಗಿದೋಗ್ಬಿಡುತ್ತೆ, ಏಪ್ರಿಲ್ 3 ಗಂಟ. ಇನ್ನು ಪ್ರಸ್ತುತ ನಡೆಯುವುದು ಇದು ಎಷ್ಟನೇ ಆವೃತ್ತಿ ಆಗಿದೆ ಅಂದರೆ ಇದು 20ನೇ ಆವೃತ್ತಿ ಆಗಿದೆ. ವೆರಿ ಇಂಪಾರ್ಟೆಂಟು. ಇನ್ನು ಇದರ ಪ್ರಾರಂಭ ಯಾವಾಗತ್ತಂದರೆ 1993ರಲ್ಲಿ ಇದರ ಪ್ರಾರಂಭವಾಯಿತು. ಇನ್ನು ಈ ಅಭ್ಯಾಸದಲ್ಲಿ ಜಲಾಂತರ್ಗಾಮಿಗಳ ನೌಕೆಗಳು, ಹಡಗುಗಳಾಗಿರ್ಬೋದು, ಯುದ್ಧ ವಿಮಾನಗಳಾಗಿರ್ಬೋದು ಮುಂತಾದಗಳು ಭಾಗವಹಿಸ್ತವೆ. ಯಾಕೆ ಇವು ಜಲಾಂತರ್ಗಾಮಿಗಳು ನೌಕೆಗಳೇ ಭಾಗವಹಿಸ್ತಾ ಇದ್ದಾವೆ ಅಂದರೆ ಇದು ಒಂದು ನೌಕಾ ಸಮರ ಅಭ್ಯಾಸ. ನೌಕಾ ಸಮರ ಅಭ್ಯಾಸ ಯಾವುದು? ವರುಣ. ಯಾವ ದೇಶಗಳ ಮಧ್ಯದಲ್ಲಿ? ಭಾರತ ಮತ್ತು ಫ್ರಾನ್ಸ್ ದೇಶಗಳ ಮಧ್ಯದಲ್ಲಿ. ಎಷ್ಟನೇ ಆವೃತ್ತಿ? 20ನೇ ಆವೃತ್ತಿ. ಎಲ್ಲಿ ನಡೀತಾ ಇದೆ? ಅರಬ್ಬಿ ಸಮುದ್ರದಲ್ಲಿ ನಡೀತಾ ಇದೆ. ಈಗ ಮುಗಿದು ಹೋಗಿದೆ ಅಂದರೆ ಇವತ್ತು 3ನೇ ತಾರೀಕಲ್ವಾ, ಇವತ್ತು ಮುಗಿಯುತ್ತೆ. ಈಗ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ವೆರಿ ಇಂಪಾರ್ಟೆಂಟು. ನಿಮ್ಮ ಎಕ್ಸಾಮಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಲ್ಲಿ ಇದೇ ಥರ ಪ್ರಶ್ನೆಯನ್ನು ಕೇಳ್ಬೋದು. ಎಂದು ಕೇಳಿದೆ ನೋಡ್ರಿ, ಯಾವ ದಿನದಂದು ದಾಸೋ ದಿನವೆಂದು ಆಚರಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ದಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಏಪ್ರಿಲ್ 1 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಪ್ರತಿ ವರ್ಷ ಏಪ್ರಿಲ್ 1 ಇನ್ನು ಮುಂದೆ ನಾವು ದಾಸೋ ವರ್ಷವನ್ನಾಗಿ ಆಚರಣೆ ಮಾಡಲು ಸಿದ್ಧನಾಗಿದ್ದೀವಿ ಅಥವಾ ಆಚರಣೆ ಮಾಡ್ತೀವಿ ಅಂತ ಯಾರು ಹೇಳಿದ್ದಾರೆ ಅಂದರೆ CM ಬಸವರಾಜ ಬೊಮ್ಮಾಯಿ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಅಂದರೆ ಘೋಷಣೆಯನ್ನು ಮಾಡಿದ್ರೆ ಅಂದರೆ ಇದೇನಾಗುತ್ತೆ? ಇಂಪ್ಲಿಮೆಂಟೇಷನ್ ಆಗೇ ಆಗುತ್ತೆ. ಇವರು ಯಾಕೆ ಇದ್ರ ಮೇಲೆ ನಾನು ಪ್ರಶ್ನೆಯನ್ನು ಕೇಳಿದೆ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತು 115ನೇ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಜಯಂತಿಯ ಸಂದರ್ಭದಲ್ಲಿ CM ಅವರು ಈ ಥರ ಒಂದು ಪ್ರಮುಖವಾಗಿರ್ತಕ್ಕಂಥ ಘೋಷಣೆಗಳನ್ನು ಮಾಡಿದ್ದಾರೆ. ಸೊ ದಟ್ ಅವುಗಳ ಕುರಿತು ನಾವು ಏನು ಮಾಡೋಣ, ನೋಡ್ತಾ ಹೋಗೋಣ. ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿ ಅವರ 115ನೇ ಜಯಂತಿ ಮತ್ತು ಗುರುವಂದನಾ ಕಾರ್ಯಕ್ರಮದಲ್ಲಿ ಈ ಕೆಳಗಿನ 2 ತೀರ್ಮಾನಗಳನ್ನು ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಹಾಗಾದರೆ 2 ಪ್ರಮುಖವಾಗಿರ್ತಕ್ಕಂಥ ಘೋಷಣೆಗಳು ಯಾವುವಂದರೆ ರಾಜ್ಯದ ಸರ್ಕಾರಿ, ಅರ್ಥ ಆಯ್ತಾ? ಇನ್ನು ಸರ್ಕಾರಿ ಆಗಬೇಕು ನೋಡ್ರಿ, ಸರ್ಕಾರಿ ಶಾಲೆಗಳಲ್ಲಿನ ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮಕ್ಕೆ ಅಕ್ಷರ ದಾಸೋಹ ನಡೆದಾಡುವ ದೇವರೆಂದೇ ಜನಪ್ರಿಯರಾದ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಯವರ ಹೆಸರಿಡಲ್ಪಟ್ಟು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಇವರ ಹೆಸರಿನಿಂದ ಇದು ಮಾಡ್ತಾ ಇದ್ದಾರೆ. ಏನಂದರೆ ಮಧ್ಯಾಹ್ನ ಊಟ, ಬಿಸಿ ಊಟ ಏನು ಇರ್ತದಲ್ಲ, ಇದು ಡಾಕ್ಟರ್ ಶಿವಕುಮಾರ ಸ್ವಾಮಿ ಅವರಿಗೆ ಡೆಡಿಕೇಟೆಡ್ ಮಾಡ್ತಾ ಇದ್ದಾರೆ. ಇನ್ನು ಇದೇ ವೇಳೆ ಇನ್ನು ಮುಂದೆ ಏಪ್ರಿಲ್ 1ರಂದು ದಾಸೋ ದಿನವಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ವೆರಿ ಇಂಪಾರ್ಟೆಂಟ್. ಇವೆರಡು ಫ್ಯಾಕ್ಟ್ಸ್ಗಳು ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಕೇಳಬಹುದು. ಏಪ್ರಿಲ್ 1ರಂದು ಏನಂದರೆ ಯಾವ ದಿನ? ದಾಸೋಹ ದಿನ. ಆದರೆ ಏಪ್ರಿಲ್ 1ರಂದೇ ಯಾಕಂದರೆ ಶಿವಕುಮಾರ ಸ್ವಾಮಿಯವರು ಹುಟ್ಟಿರ್ತಕ್ಕಂಥ ದಿನವಾಗಿದ್ದು ಅವರ ಒಂದು ಜಯಂತ್ಯೋತ್ಸವಿತ್ತು. ಅದರ ಒಂದು 115ನೇ ಜಯಂತಿ ಒಂದು ನೆನಪಿಗಾಗಿ ಈ ಒಂದು ಕ್ರಮವನ್ನು ಯಾರು ತೆಗೆದುಕೊಂಡಿದ್ದಾರೆ? CM ಬಸವರಾಜ ಬೊಮ್ಮಾಯಿ ಅವರು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಡಾಕ್ಟರ್ ಶಿವಕುಮಾರ ಸ್ವಾಮಿಯವರ ಬಗ್ಗೆ ನಾವು ಸ್ವಲ್ಪ ಮಾತಾಡ್ತಾ ಹೋಗೋಣ. ಇದು ಎಲ್ಲರಿಗೆ ಗೊತ್ತಿರತಕ್ಕಂಥ ವಿಷಯ. ಇವರು ನಮ್ಮ ಭಾರತದಲ್ಲಿ, ಇಡೀ ಭಾರತದಲ್ಲೇ ಚಿರಪರಿತರಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದರು. ಯಾರು? ಶಿವಕುಮಾರ ಸ್ವಾಮೀಜಿಯವರು. ಇವರ ಜನನ 1907 ಏಪ್ರಿಲ್ 1ರಂದು ಆಗುತ್ತೆ. ಜನ್ಮಸ್ಥಳ ವೀರಾಪುರ ಮಾಗಡಿ ಅಂತಕ್ಕಂಥದ್ರಲ್ಲಿ. ಇನ್ನು ತದನಂತರದಲ್ಲಿ ಇವರಿಗೆ ಇತರ ಹೆಸರುಗಳಿಂದ ಕರೀತಾರೆ. ಯಾವ ಹೆಸರುಗಳಂದರೆ ನಡೆದಾಡುವ ದೇವರು, ಕಾಯಕ ಯೋಗಿ,
ತ್ರಿವೇದ ದಾಸೋಹಿ ಅಂತಕ್ಕಂಥ ಈ ಮುಂತಾದ ಹೆಸರುಗಳಿಂದ ಡಾಕ್ಟರ್ ಶಿವಕುಮಾರ ಸ್ವಾಮಿಯವರನ್ನು ಕರೀತಾರೆ. ಇನ್ನು ಇವರಿಗೆ ಸಂದಿರ್ತಕ್ಕಂಥ ಪ್ರಶಸ್ತಿಗಳು ಯಾವುವಂದರೆ ನೋಡಿರಿ, ಪದ್ಮಭೂಷಣ 2015ರಲ್ಲಿ, ನಾನು ಪ್ರಮುಖವಾಗಿರೋದನ್ನು ಮಾತ್ರ ಹಾಕಿದ್ದೀನಿ ಇಲ್ಲಿ. ಇವರಿಗೆ ಲೆಕ್ಕ ಹಾಕದೇ ಇರೋಷ್ಟು ಪ್ರಶಸ್ತಿಗಳನ್ನು ಇವರು ಗೆದ್ದಿದ್ದಾರೆ, ಬಟ್ ನಾನು ಪ್ರಮುಖ ಇರೋದನ್ನು ಹಾಕಿದ್ದೀನಿ. ಪದ್ಮಭೂಷಣವನ್ನು 2015ರಲ್ಲಿ ಇವ್ರಿಗೆ ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು 2007ರಲ್ಲಿ ಕೊಟ್ಟಿದ್ದಾರೆ. ಇನ್ನು ಭಾರತ ರತ್ನ ಇವರಿಗೆ ಇನ್ನೂ ಕೊಟ್ಟಿಲ್ಲ, ಭಾರತ ರತ್ನ ಕೊಟ್ಟಿಲ್ಲ. ಬಟ್ ನೋಡೋಣ ಸರ್ಕಾರ ಯಾವ ಥರ ಕ್ರಮವನ್ನು ಕೊಡ್ತಾರೋ ಇಲ್ವೋ ಅಂತ, ದ್ಯಾಟ್ ಈಸ್ ಅ ಸೆಕೆಂಡರಿ ಥಿಂಗ್. ಬಟ್ ನಮಗೇನು ಗೊತ್ತಿರಬೇಕು, ಪದ್ಮಭೂಷಣ ಪಡೆದುಕೊಂಡಿದ್ದಾರೆ 2015ರಲ್ಲಿ, ಕರ್ನಾಟಕ ರತ್ನವನ್ನು 2007ರಲ್ಲಿ ಅವರಿಗೆ ನೀಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ 2022ನೇ ಸಾಲಿನ ಫಿಫಾ ಫುಟ್ಬಾಲ್ ವಿಶ್ವಕಪ್ ಯಾವ ದೇಶದಲ್ಲಿ ನಡೆಯಲಿವೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ, ವೆರಿ ಇಂಪಾರ್ಟೆಂಟು. ಇದೇ ಥರ ಪ್ರಶ್ನೆಯನ್ನು ನಿಮ್ಮ ಎಕ್ಸಾಮಲ್ಲಿ ಬರ್ಬೋದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಕತಾರ್ ಈಸ್ ದ ರೈಟ್ ಆನ್ಸರ್. 2022ನೇ ಸಾಲಿನ ಫಿಫಾ ಫುಟ್ಬಾಲ್ ವಿಶ್ವಕಪ್ ಎಲ್ಲಿ ನಡೀತಾ ಇದ್ದಾವೆ? ಕತಾರ್ದಲ್ಲಿ ನಡೀತಾ ಇದ್ದಾವೆ. ಹಾಗಾದರೆ ನಾನು ಯಾಕೆ ಪ್ರಶ್ನೆಯನ್ನು ಇದ್ರ ಮೇಲೆ ಕೇಳಿದ್ನಂದರೆ, ನೋಡಿರಿ, ಫಿಫಾ ವಿಶ್ವಕಪ್ ಡ್ರಾ ಬಿ ಗುಂಪಿನಲ್ಲಿ ಇಂಗ್ಲೆಂಡ್ ಮತ್ತು ಅಮೇರಿಕ, ಅಂದರೆ ಒಂದು ಈಗ ಯಾವ್ಯಾವ ಗುಂಪಲ್ಲಿ ಯಾವ್ಯಾವ ತಂಡಗಳು ಇರಬೇಕನ್ನೋದನ್ನು ಅದು ಪ್ರಕಟವಾಗಿದೆ. ಆದುದರಿಂದ ಇದ್ರ ಮೇಲೆ ನಾನು ಪ್ರಶ್ನೆಯನ್ನು ಕೇಳಿದ್ದೀನಿ. ಸೊ ದಟ್ ನಾವು ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಕತಾರ್ನಲ್ಲಿ ನಡೆಯಲಿರುವ ಫಿಫಾ ಫುಟ್ಬಾಲ್ ವಿಶ್ವಕಪ್ನ ತಂಡಗಳು ಡ್ರಾ ಅನ್ನೋ ಪ್ರಕಟಣೆ ಮಾಡಿದ್ದಾರೆ. ಅಂದರೆ ಡ್ರಾಫ್ಟ್ ಕಾಪಿ ಒಂದು, ಅಂದರೆ ಈ ಎ ಗುಂಪಲ್ಲಿ ಯಾವ ತಂಡಗಳು, ಬಿ ಗುಂಪಲ್ಲಿ ಯಾವ ತಂಡಗಳು ಅಂತಕ್ಕಂಥದ್ದನ್ನು ಪ್ರಕಟವನ್ನು ಮಾಡಿದ್ದಾರೆ. ಹಾಗೂ ಅಧಿಕೃತ ಚೆಂಡನ್ನು ಅನಾವರಣಗೊಳಿಸಿದ್ದಾರೆ. ಅಧಿಕೃತವಾಗಿ ಇದೇ ಚೆಂಡನ್ನು ಯೂಸ್ ಮಾಡ್ತೀವಿ ಅಂತಂದು ಕೂಡ ಮಾಡಿದರೆ ಅನಾವರಣವನ್ನು ಗೊಳಿಸಿದರೆ. ಅಡಿಡಾಸ್ ಸಂಸ್ಥೆ ಹೊರತಂದಿರುವ ಚೆಂಡಿಗೆ ಪಯಣ ಎಂಬ ಅರ್ಥ ಬರುವ ಅಲ್ ರಿಹಾಲ್ ಎಂಬ ಅರೇಬಿಕ್ ಹೆಸರಿಡಲಾಗಿದೆ. ವೆರಿ ಇಂಪಾರ್ಟೆಂಟ್, ಅರ್ಥ ಆಯ್ತಾ? ಚೆಂಡಿನ ಹೆಸರು ನೋಡ್ರಿ, ಅಲ್ ರಿಹಾಲ್ ಅಂತಕ್ಕಂಥದ್ದು, ದ್ಯಾಟ್ ಈಸ್ ಇನ್ ಅರೇಬಿಕ್ ಲ್ಯಾಂಗ್ವೇಜು. ಸೊ ದ್ಯಾಟ್ ಇದಕ್ಕೆ ಏನಂತೀವಿ, ಪಯಣ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇದನ್ನು ಕೂಡ ಗೊತ್ತಿರಬೇಕು. ಇನ್ನದರ ಒಂದು ವಿಶೇಷತೆ ಏನಂದರೆ, ಇದು ಈವರೆಗಿನ ವಿಶ್ವಕಪ್ಗಳಲ್ಲಿಯೇ ಗಾಳಿಯಲ್ಲಿ ಅತಿ ವೇಗವಾಗಿ ಚಲಿಸುವ ಚೆಂಡು ಎಂಬ ಖ್ಯಾತಿ ಗಳಿಸಿದೆ. ಅರ್ಥ ಆಯ್ತಾ? ಗಾಳಿಯಲ್ಲಿ ಅಂದರೆ ಈ ಫುಟ್ಬಾಲ್ ಇದೆ ಅಂದ ತಕ್ಷಣ ಇದೇನು ಮಾಡ್ತಾರೆ, ಇಲ್ಲಿ ಅದಕ್ಕೆ ಪುಷ್ ಮಾಡ್ತಿರ್ತಾರೆ. ಸೊ ದ್ಯಾಟ್ ಅದು ಏರಲ್ಲಿ ಏನಾಗುತ್ತೆ, ಮೂವ್ ಆಗುತ್ತೆ, ಚಲಿಸುತ್ತೆ. ಅರ್ಥ ಆಯ್ತಾ? ಗಾಳಿಯಲ್ಲಿ ಅತಿ ವೇಗವಾಗಿ ಚಲಿಸುವ ಚೆಂಡು ಎಂಬ ಖ್ಯಾತಿಗೆ ಇದು ಪಾತ್ರವಾಗಿದೆ. ಇನ್ನಂದರೆ ಭಾಗವಹಿಸ್ತಿರ್ತಕ್ಕಂಥ ಒಟ್ಟು ತಂಡಗಳು ಎಷ್ಟಂದರೆ 32 ತಂಡಗಳು ಭಾಗವಹಿಸ್ತಾ ಇದ್ದಾವೆ. ಇದು ಯಾವಾಗ ನಡೀತಂದರೆ ನವೆಂಬರ್ 29ರಿಂದ ಡಿಸೆಂಬರ್ 18ರವರೆಗೆ. ಅಂದರೆ ಈ ಇಯರು 2022 ಡಿಸೆಂಬರ್ 21ರಿಂದ ನವೆಂಬರ್ 21ರಿಂದ ಡಿಸೆಂಬರ್ 18ರವರೆಗೆ ನಡೆಯುತ್ತೆ. ಹಾಗಾದರೆ ಫಿಫಾ ಫುಟ್ಬಾಲ್ ವಿಶ್ವಕಪ್ ಬಗ್ಗೆ ನಾವು ನೋಡಲಿಲ್ಲ ಅಂದರೆ ಇದು ನ್ಯೂಸ್ ಏನಾಗುತ್ತೆ, ಅಪರಿಪೂರ್ಣವಾಗುತ್ತೆ. ಸೊ ಆದ್ದರಿಂದ ಇದ್ರ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ. ಫಿಫಾ ಫುಟ್ಬಾಲ್ ವಿಶ್ವಕಪ್ಪು ವಿಶ್ವದಲ್ಲಿ ಅತ್ಯಂತ ವ್ಯಾಪಕವಾಗಿ ವೀಕ್ಷಿಸಲ್ಪಟ್ಟ ಕ್ರೀಡಾಕೂಟವಾಗಿದೆ. ವೆರಿ ಇಂಪಾರ್ಟೆಂಟ್, ಅರ್ಥಾಯ್ತಾ? ವಿಶ್ವದಲ್ಲಿ ಅತಿ ಹೆಚ್ಚು ಈ ಒಂದು ವೀಕ್ಷಣೆ ಮಾಡಿರ್ತಕ್ಕಂಥ ಕ್ರೀಡೆ ಯಾವುದಂದರೆ ಈ ಒಂದು ಫುಟ್ಬಾಲ್ ಫಿಫಾ ವಿಶ್ವಕಪ್ ಅಂತಕ್ಕಂಥದ್ದು. ಇದು ನೋಡಿರಿ, ಪ್ರತಿ 4 ವರ್ಷಕ್ಕೆ ಒಂದು ಬಾರಿ ನಡೆಯುತ್ತೆ. ಇದನ್ನು ಕೂಡ ಗೊತ್ತಿರಬೇಕು. ಇನ್ನು ಇದು 1946ರಲ್ಲಿ ಎರಡನೇ ಮಹಾಯುದ್ಧದ ಕಾರಣದಿಂದಾಗಿ ಪಂದ್ಯಗಳನ್ನು ನಡೆಸಿರಲಿಲ್ಲ. 2 ಬಾರಿ ನಡೆಸಿರಲಿಲ್ಲ. ಅರ್ಥ ಆಯ್ತಾ? 46 ಯುದ್ಧ ಮುಗಿದ ನೆಕ್ಸ್ಟು 1 ವರ್ಷ, ಇನ್ನು ಯುದ್ಧಕ್ಕಿಂತ ಮುಂಚಿತವಾಗಿ 42ರ ಸಮಯದಲ್ಲಿ 2 ಬಾರಿ ಈ ಒಂದು ವಿಶ್ವಕಪ್ ಫಿಫಾ ಫುಟ್ಬಾಲ್ ವಿಶ್ವಕಪ್ ಪಂದ್ಯಾವಳಿಗಳನ್ನು ನಡೆಸೋಕ್ಕಾಗಿರಲಿಲ್ಲ ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು. ಇನ್ನು 2018ರ ಚಾಂಪಿಯನ್ ತಂಡ ಯಾವುದಂದರೆ ಫ್ರಾನ್ಸ್. ಲಾಸ್ಟ್ ಟೈಮ್ ಯಾವುದು ಚಾಂಪಿಯನ್ ಆಗಿತ್ತು ರೀ? ಫ್ರಾನ್ಸ್ ಆಗಿತ್ತು. ಇದು 4 ವರ್ಷಕ್ಕೆ ನಡೀತದಂದ್ರೆ 2018 ಲಾಸ್ಟ್ ಟೈಮ್ ಆಗ್ಯದಂದ್ರೆ 2022ರಲ್ಲಿ ನಡೀಲೇಬೇಕು. ಅದು ಎಲ್ಲಿ ನಡೀತಾ ಇದೆ? ಕತಾರ್ದಲ್ಲಿ ನಡೀತಾ ಇದೆ. ಇನ್ನು ಅತಿ ಹೆಚ್ಚು ಬಾರಿ ಗೆದ್ದ ತಂಡ ಯಾವುದಂದರೆ ಬ್ರೆಜಿಲ್. ವೆರಿ ಇಂಪಾರ್ಟೆಂಟ್, ಅತಿ ಹೆಚ್ಚು ಬಾರಿ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ಪನ್ನು ಗೆದ್ದಿರ್ತಕ್ಕಂಥ ತಂಡ ಬ್ರೆಜಿಲ್ ಅಂತಕ್ಕಂಥದ್ದು. ಇನ್ನು ಜರ್ಮನಿ, ಅರ್ಥ ಆಯ್ತಾ? ಜರ್ಮನಿ ಮತ್ತು ಇಟಲಿ. ವೆರಿ ಇಂಪಾರ್ಟೆಂಟ್, ಅಂದರೆ ಜರ್ಮನಿ ಮತ್ತು ಇಟಲಿ ತಲಾ 4 ಪ್ರಶಸ್ತಿಗಳನ್ನು ಗೆಲ್ಲುವ ಮೂಲಕ 2ನೇ ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿರ್ತಕ್ಕಂಥ ತಂಡಗಳು ಜರ್ಮನಿ 1, ಇಟ್ಲಿ 2 2ನೇ ಸ್ಥಾನದಲ್ಲಿದ್ದಾವೆ. ಇನ್ನು ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದು ಬ್ರೆಜಿಲ್, ಅತಿ ಹೆಚ್ಚು ಬಾರಿ ಇದನ್ನು ಗೆದ್ದಿದೆ. ಹಾಗಾದರೆ ಇವತ್ತಿನ ಪ್ರಶ್ನೆ ಏನಂದರೆ, ಬ್ರೆಜಿಲ್ ಎಷ್ಟು ಬಾರಿ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ಪನ್ನು ಗೆದ್ದಿದೆ? ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ತಿಳಿಸ್ಬೇಕು. ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅಂದರೆ, ಕೆಳಗಣಗಳಲ್ಲಿ ಯಾವುದು ನವೀಕರಿಸಬಹುದಾದ, ಅರ್ಥ ಆಯ್ತಾ? ನವೀಕರಿಸಬಹುದಾದ ಶಕ್ತಿಯ ಮೂಲವಾಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ
ದಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಸೌರಶಕ್ತಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನವೀಕರಿಸಬಹುದಾದ ಶಕ್ತಿಯ ಮೂಲ ಯಾವುದಂದರೆ ಸೌರಶಕ್ತಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ನಾನು ಯಾಕೆ ಪ್ರಶ್ನೆಯನ್ನು ಕೇಳಿದೆ ಅಂದರೆ 2022ರಿಂದ 2027 ಅವಧಿಯ ಕರ್ನಾಟಕ ನವೀಕರಿಸಬಹುದಾದ ಇಂಧನ ನೀತಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರವು ಅನುಮೋದಿಸಿದೆ. ವೆರಿ ಇಂಪಾರ್ಟೆಂಟ್, ಅರ್ಥ ಆಯ್ತಾ? ನವೀಕರಿಸಬಹುದಾದ ಇಂಧನ ನೀತಿಯನ್ನು ಎಲ್ಲಿಂದ 2022ರಿಂದ 2027 ಕರ್ನಾಟಕ ಸರ್ಕಾರ ಏನು ಮಾಡಿದೆ? ಅನುಮೋದನೆಯನ್ನು ನೀಡಿದೆ ಆ ನೀತಿಗೆ. ಹಾಗಾದರೆ ಆ ನೀತಿಯ ಟಾರ್ಗೆಟ್ ಏನಂದರೆ ನೋಡ್ರಿ, ಈ ನೀತಿಯ ಮುಂದಿನ 5 ವರ್ಷಗಳಲ್ಲಿ 10 ಗಿಗಾವ್ಯಾಟ್, ವೆರಿ ಇಂಪಾರ್ಟೆಂಟ್, ಈ ಥರ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಹೊರಡಿಸಿರ್ತಕ್ಕಂಥ ನವೀಕರಿಸಬಹುದಾದ ಇಂಧನ ಒಂದು ಶಕ್ತಿ ಏನು ಒಂದು ನೀತಿ ಇದ್ದಿಲ್ಲ, ಆ ನೀತಿಯಡಿಯಲ್ಲಿ ಎಷ್ಟು ಟಾರ್ಗೆಟನ್ನು ಹಾಕ್ಕೊಂಡಿದ್ದಾರೆ ಅಂದರೆ 10 ಗಿಗಾವ್ಯಾಟ್ ನವೀಕರಿಸಬಹುದಾದ ವಿದ್ಯುತ್ ಉತ್ಪಾದನಾ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಇನ್ನು 2027 ವೇಳೆಗೆ ಈ ನೀತಿಯಡಿಯಲ್ಲಿ ಚಾವಣಿ ಸೌರಶಕ್ತಿಯಿಂದ, ಚಾವಣಿ ಸೌರಶಕ್ತಿ ಅಂದರೆ ರೂಪ್ ಟಾಪ್ ಅಂತ ಹೇಳ್ತೀವಿ, ರೂಪ್ ಟಾಪ್ ಸೌರಶಕ್ತಿಯಿಂದ 1 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಗುರಿಯನ್ನು ಹೊಂದಲಾಗಿದೆ. ಇವೆರಡು ಫ್ಯಾಕ್ಟ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು ನಮ್ಮ ತಲೆಯಲ್ಲಿ ಇರಬೇಕು. ಹಾಗಾದರೆ ನವೀಕರಿಸಲಾಗದ ಶಕ್ತಿಯ ಮೂಲಗಳು ಯಾವ್ಯಾವು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ನೋಡಿ. ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಸುಮಾರು ಬಾರಿ ಕೇಳಿದರೆ ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಶಕ್ತಿಯ ಮೂಲಗಳು ಯಾವುವು ಅಂತ ಕೇಳಿದರೆ, ನವೀಕರಿಸಲಾಗದ ಶಕ್ತಿಯ ಮೂಲಗಳು ಯಾವುದಂದರೆ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ನೈಸರ್ಗಿಕ ಅನಿಲ ಆಗಿರ್ಬೋದು, ಇನ್ನು ಕಲ್ಲಿದ್ದಲು. ಇವೆಲ್ಲ ಏನಂದರೆ ನವೀಕರಿಸಲಾಗದ ಶಕ್ತಿಯ ಮೂಲಗಳು. ಅಂದರೆ ಇವೇನಾಗ್ತವೆ, ನಾವು ಹಾಗೆ ಯೂಸ್ ಮಾಡತ್ತೇವೆ ಅಂದರೆ ಕಂಟಿನ್ಯೂಸ್ ಆಗಿ ನಮ್ಮ ಗ್ರೀಡ್ಗೋಸ್ಕರ ನಮ್ಮ ಒಂದು ಬಯಕೆಗಳನ್ನು ಪೂರೈಸುವಗೋಸ್ಕರ ಇವನ್ನು ನಾವು ಕಂಟಿನ್ಯೂಸ್ ಆಗಿ ಅತಿ ಹೆಚ್ಚಾಗಿ ಬಳಸ್ತೀವಿ ಅಂದ್ರೆ ಒಂದು ದಿನ ಇವೆಲ್ಲ ಏನಾಗ್ತವೆ, ಭೂಮಿಯಲ್ಲಿ ಸಿಗಲ್ಲ, ಮಾಯಾಗಿ ಹೋಗ್ಬಿಡ್ತವ. ಅಂಥವಕ್ಕೇನು ಕರಿತೀವಿ? ನವೀಕರಿಸಲಾಗದ ಶಕ್ತಿಯ ಮೂಲಗಳು ಅಂತ ಕರಿತೀವಿ. ಇನ್ನು ನವೀಕರಿಸಬಹುದಾದ ಶಕ್ತಿಯ ಮೂಲಗಳೇನಾಗ್ತವೆ, ಕಂಟಿನ್ಯೂಸ್ ಏನಾಗ್ತಿರ್ತವೆ, ರೀಜನರೇಟ್ ಆಗ್ತಿರ್ತಾವ. ಸೊ ದಟ್ ಅವು ಯಾವಂದರೆ ಸೌರಶಕ್ತಿ ಆಗಿರ್ಬೋದು, ಗಾಳಿ ಶಕ್ತಿ ಆಗಿರ್ಬೋದು, ಟೈಡಲ್ ಶಕ್ತಿ ಆಗಿರ್ಬೋದು, ಇನ್ನು ಜಿಯೋ ಥರ್ಮಲ್ ಶಕ್ತಿ ಆಗಿರ್ಬೋದು. ಇವೆಲ್ಲ ಏನಂದರೆ ನವೀಕರಿಸಬಹುದಾದ ಶಕ್ತಿಯ ಮೂಲಗಳು, ಅಂದರೆ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ ಅಂತ ಕರಿತೀವಿ. ಇವಕ್ಕೆ ನಾನ್ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ. ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ರೆ, ಭಾರತವು GSTಯನ್ನು ಯಾವ ದೇಶದಿಂದ ಎರವಲು ಪಡೆದುಕೊಂಡಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ, ಸೊ ಇಟ್ ಈಸ್ ಅ ವೆರಿ ಸಿಂಪಲ್ ಕ್ವಶನ್. ಐ ಹ್ಯಾವ್ ರಿವೈಸ್ಡ್ ಸೋ ಮೆನಿ ಟೈಮ್ಸ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಕೆನಡಾ ಇಸ್ ದ ರೈಟ್ ಆನ್ಸರ್. ಭಾರತವು GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತಕ್ಕಂಥ ಕಾನ್ಸೆಪ್ಟನ್ನು ಕೆನಡಾ ದೇಶದಿಂದ ಎರವಲು ಪಡೆದುಕೊಂಡಿದೆ. ಹಾಗಾದರೆ ಇದ್ರ ಮೇಲೆ ನಾನು ಯಾಕೆ ಪ್ರಶ್ನೆಯನ್ನು ಕೇಳಿದೇನೆಂದರೆ ನೋಡಿರಿ, ಏನಂತ ಕೇಳಿದ್ರೆ ಅಂದರೆ ನ್ಯೂಸ್ ಪೇಪರ್ ಆರ್ಟಿಕಲ್ಲು GST ಸಂಘದಲ್ಲಿ ಸರ್ವಕಾಲಿಕ ದಾಖಲೆ ಆಯ್ತಾ, ಸರ್ವಕಾಲಿಕ ದಾಖಲೆಯನ್ನು ಆಗಿದೆ. ಆದ್ದರಿಂದ ನಾನು ಇದರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದೀನಿ. ನೋಡಿ, ಸರಕು ಮತ್ತು ಸೇವಾ ತೆರಿಗೆ ಸಂಗ್ರಹವು ಮಾರ್ಚ್ ತಿಂಗಳಲ್ಲಿ ಅತಿ ಹೆಚ್ಚಾಗಿದೆ. ಆದ್ದರಿಂದ ಇದು ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಂಡಿದ್ದು, ನಾನು ಇದರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದೀನಿ. ನೋಡಿ ಏನಂತ ಬಂದಿದೆ ನ್ಯೂಸಲ್ಲಿ ಅಂದರೆ, ಸರಕು ಮತ್ತು ಸೇವಾ ತೆರಿಗೆ ಮಾರ್ಚ್ ತಿಂಗಳಲ್ಲಿ ಸರ್ವಕಾಲಿಕ ದಾಖಲೆ ಬರೆದಿದ್ದು, ತೆರಿಗೆ ಸಂಗ್ರಹವು 1.42 ಲ್ಯಾಕ್ ಕ್ರೋರ್ ತಲುಪಿದ್ದು ಹಿಂದಿನ ತಿಂಗಳಿಗಿಂತ ಶೇಕಡ 6.8% ಹೆಚ್ಚಳವಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಅರ್ಥ ಆಯ್ತಾ? ಹಾಗಾದರೆ GST ಬಗ್ಗೆ ನಾವು ಒಂದು ಬಾರಿ ಬ್ರೆಸ್ಅಪ್ ಮಾಡಲಿ ಅಂದರೆ ಈ ನ್ಯೂಸು ಅಪರಿಪೂರ್ಣವಾಗುತ್ತೆ. ಸೊ ದಟ್ ಆದ್ದರಿಂದ ಅದ್ರ ಬಗ್ಗೆನೂ ಕೂಡ ನಾವು ಫಾಸ್ಟಾಗಿ ಕ್ವಿಕ್ಕಾಗಿ ರಿವೈಸ್ ಮಾಡ್ತಾ ಹೋಗೋಣ. ನೋಡಿ, GST ಅಂತಕ್ಕಂಥದ್ದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಇದು ಒಂದು ಪರೋಕ್ಷ ತೆರಿಗೆಗೆ ಉದಾಹರಣೆ. ಎಂಥದ್ದು ಹೇಳ್ರಿ? ಪರೋಕ್ಷ ತೆರಿಗೆ. ಇಟ್ ಈಸ್ ಅ ಟೈಪ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್. ಈ ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮನ್ನು ನಾವು ಎಷ್ಟನೇ ಸಂವಿಧಾನದ ತಿದ್ದುಪಡಿ ಅಂದರೆ 101ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ಮಾಡಿಬಿಟ್ಟು ಜಾರಿಗೆ ತಂದಿವಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಸೂದೆಯ ಸಂಖ್ಯೆ 122. ಇದು ಜಾರಿಗೆ ಯಾವಾಗ ಬಂತಂದರೆ 2017 ಜುಲೈ 1ರಂದು. ಆದ್ದರಿಂದ ಜುಲೈ 1 ನಾವು GST ದಿನ ಅಂತ ಆಚರಣೆ ಮಾಡ್ತೀವಿ. ಯಾವ ದೇಶದಿಂದ ಇದನ್ನು ನಾವು ಎರವಲು ಪಡೆದುಕೊಂಡಿದ್ದೀವಿ ಅಂದರೆ ಕೆನಡಾ ದೇಶದಿಂದ ಇದನ್ನು ಎರವಲನ್ನು ಪಡೆದುಕೊಂಡಿದ್ದೀವಿ. ಇನ್ನು ಜಗತ್ತಿನಲ್ಲಿ ಜಾರಿಗೆ ತಂದ ಮೊದಲ ದೇಶ, ವೆರಿ ಇಂಪಾರ್ಟೆಂಟು, ಫ್ರಾನ್ಸ್ ದೇಶ. ಜಗತ್ತಿನಲ್ಲಿ GSTಯನ್ನು ಮೊದಲ ಜಾರಿಗೆ ತಂದ ದೇಶ ಯಾವುದಂದರೆ ಫ್ರಾನ್ಸ್ ಅಂತಕ್ಕಂಥದ್ದು. ಇನ್ನು ಭಾರತದಲ್ಲಿ GSTಯನ್ನು ಮೊದಲು ಅಳವಡಿಸಿಕೊಂಡ ರಾಜ್ಯ ಯಾವುದಂದರೆ ಅಸ್ಸಾಂ ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ಕೊನೆಗೆ ಅಳವಡಿಸಿಕೊಂಡಿರ್ತಕ್ಕಂಥ ರಾಜ್ಯ ಯಾವುದಂದರೆ ಜಮ್ಮು ಕಾಶ್ಮೀರ್. ಹಾಗಾದರೆ ಭಾರತದ GSTಯ ಪಿತಾಮಹ ಯಾರಂದರೆ ಅಸೀಮ್ ದಾಸ್ ಗುಪ್ತಾ, ವೆರಿ ಇಂಪಾರ್ಟೆಂಟ್. ಇನ್ನು GSTಯಿಂದ ವಿನಾಯಿತಿ ಪಡೆದ ವಸ್ತುಗಳು ಯಾವುವು ಅಂತ ನಿಮ್ಮ ಎಕ್ಸಾಮಲ್ಲಿ ಸುಮಾರು ಬಾರಿ ಕೇಳಿದರೆ
ನೋಡ್ರಿ, ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಮದ್ಯಪಾನ ಇವೆರಡು ಜಿ ಎಸ್ ಟಿಯಿಂದ ವಿನಾಯಿತಿ ಪಡೆದ ವಸ್ತುಗಳು. ಇನ್ನು ಜಿ ಎಸ್ ಟಿ ಕೌನ್ಸಿಲಿಗೆ ಸಂಬಂಧಿಸಿದ ವಿಧಿ ಅಂದರೆ ಜಿ ಎಸ್ ಟಿ ರಿಲೇಟೆಡ್ ಏನಾದರೂ ತಿದ್ದುಪಡಿ ಏನಾದರೂ ಮಾಡಬೇಕನ್ನೋ, ಚೇಂಜಸ್ಗಳು ಏನಾದ್ರು ಮಾಡಬೇಕನ್ನೋ ಜಿ ಎಸ್ ಟಿ ಒಂದು ಶ್ರೇಣಿಗಳಲ್ಲಿ ಅಂತಕ್ಕಂಥ ಡಿಸಿಷನ್ ಮಾಡೋರು ಹೇಳ್ರಿ ಜಿ ಎಸ್ ಟಿ ಕೌನ್ಸಿಲ್. ಜಿ ಎಸ್ ಟಿ ಕೌನ್ಸಿಲ್ನ ಅಧ್ಯಕ್ಷತೆ ವಹಿಸ್ಕೊಳ್ಳೋರು ಹೇಳ್ರಿ ಕೇಂದ್ರ ಹಣಕಾಸು ಸಚಿವರು. ಕೇಂದ್ರ ಹಣಕಾಸು ಸಚಿವರು ಜಿ ಎಸ್ ಟಿ ಕೌನ್ಸಿಲ್ನ ಅಧ್ಯಕ್ಷರಾಗಿರ್ತಾರೆ. ಅಂಥ ಜಿ ಎಸ್ ಟಿ ಕೌನ್ಸಿಲ್ಗೆ ಒಂದು ಸಂಬಂಧಿಸಿದ ವಿಧಿ ಯಾವುದಂದರೆ 279A. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟು, ಸುಮಾರು ಬಾರಿ ಕೇಳಿದರೆ ಇದ್ರೂ ಕೂಡ ಗೊತ್ತಿರಬೇಕು. ಇನ್ನು ಜಿ ಎಸ್ ಟಿಯ ಶ್ರೇಣಿಗಳ ಬಗ್ಗೆ ಮಾತಾಡ್ತಾ ಬಂದಾಗ 5%, 12%, 18%, 28%. ಪ್ರಮುಖವಾಗಿ 4 ಜಿ ಎಸ್ ಟಿಯ ಶ್ರೇಣಿಗಳಿದ್ದಾವೆ. ಇನ್ನು ಕೆಲವೊಂದು ಇದರಲ್ಲಿ ಮಿಕ್ಸ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. 12%, 5% ಮಿಕ್ಸ್ ಮಾಡಿಬಿಟ್ಟು 18% ಈ ಥರ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಇದು ಇನ್ನೂ ಮಾಡಿಲ್ಲ. ಬಟ್ ಅದು ಮಾಡಾದ್ಮೇಲೆ ನಾವು ಏನಾದರೂ ಅಪ್ಡೇಟ್ ಆದರೆ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ನೋಡಿ, ನೆಕ್ಸ್ಟ್ ಏನಂದರೆ ಜಿ ಎಸ್ ಟಿ ವಿಧಗಳ ಬಗ್ಗೆ ನೋಡ್ತಾ ಬಂದಾಗ ಇದರಲ್ಲಿ ಕೇಂದ್ರ ಜಿ ಎಸ್ ಟಿ ಅಂತ ಬರುತ್ತೆ, ಸೆಂಟ್ರಲ್ ಜಿ ಎಸ್ ಟಿ ಅಂತ. ಈ ಸೆಂಟ್ರಲ್ ಜಿ ಎಸ್ ಟಿಯನ್ನು ವಿಧಿಸುವವರು ಮತ್ತು ಸಂಗ್ರಹಣೆ ಮಾಡೋರು ಅಂದರೆ ಜಿ ಎಸ್ ಟಿಯನ್ನು ಇಂಪೋಸ್ ಮಾಡೋರು ಮತ್ತು ಕಲೆಕ್ಟ್ ಮಾಡೋರು ಯಾರಂದರೆ ಕೇಂದ್ರ ಸರ್ಕಾರ. ಇನ್ನು ತದನಂತರದಲ್ಲಿ ರಾಜ್ಯ ಜಿ ಎಸ್ ಟಿ ಅಂತ ಬರುತ್ತೆ. ಈ ರಾಜ್ಯ ಜಿ ಎಸ್ ಟಿಯಲ್ಲಿ ಇಂಪೋಸ್ ಮಾಡೋರು ರಾಜ್ಯ ಸರ್ಕಾರ ಮತ್ತು ಸಂಗ್ರಹಣೆ ಮಾಡೋರು ಕೂಡ ರಾಜ್ಯ ಸರ್ಕಾರ. ಇನ್ನು ಅಂತರ್ರಾಜ್ಯ ಜಿ ಎಸ್ ಟಿ ಅಥವಾ ಇಂಟರ್ ಸ್ಟೇಟ್ ಜಿ ಎಸ್ ಟಿ ಅಂತ ಬರುತ್ತೆ. ಇದರಲ್ಲಿ ವಿಧಿಸುವರು ಹಾಗೂ ಸಂಗ್ರಹಣೆ ಮಾಡುವರು ಯಾರಂದರೆ ಕೇಂದ್ರ ಸರ್ಕಾರ. ಥರ್ಡ್, ವಾಟ್ ಆ್ಯಕ್ಚುಲಿ ಡಿಫ್ರೆನ್ಸ್ ಬಿಟ್ವೀನ್ ದ ಫಸ್ಟ್ ಒನ್ ಆ್ಯಂಡ್ ದ ಥರ್ಡ್ ಒನ್? ಕೇಂದ್ರ ಜಿ ಎಸ್ ಟಿ ಮತ್ತು ಅಂತರ್ರಾಜ್ಯ ಜಿ ಎಸ್ ಟಿಗೆ ವ್ಯತ್ಯಾಸ ಏನಾಯ್ತಂದರೆ ಅಂತರ್ರಾಜ್ಯ ಜಿ ಎಸ್ ಟಿಯಲ್ಲಿ ಕಲೆಕ್ಟ್ ಆಗಿರ್ತಕ್ಕಂಥ ಟ್ಯಾಕ್ಸನ್ನು ಆಯಾ ರಾಜ್ಯಗಳಿಗೆ ಏನಾಗುತ್ತೆ ಹಂಚಿಕೆಯಾಗುತ್ತೆ. ಎಲ್ಲಿ ಹೇಳ್ರಿ? ಅಂತರ್ರಾಜ್ಯ ಜಿ ಎಸ್ ಟಿಯಲ್ಲಿ. ಹಾಗಾದರೆ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಸುಮಾರು ಬಾರಿ ಹೇಳಿದ್ದೀನಿ, ಜಿ ಎಸ್ ಟಿ ಈಸ್ ದ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂದರೆ ಫಾರ್ ಎಕ್ಸಾಂಪಲು ನಾವೊಂದು ಕರ್ನಾಟಕದಿಂದ ಕಿತ್ತಳೆ ಹಣ್ಣುಗಳನ್ನು ನಾವೇನಾದರೂ ಮಹಾರಾಷ್ಟ್ರಕ್ಕೆ ಮಾರಾಟ ಮಾಡಿದೆ ಅಂದರೆ ಈ ಮಹಾರಾಷ್ಟ್ರದಲ್ಲಿ ಈ ಒಂದು ಕಿತ್ತಳೆ ಹಣ್ಣು ಮೇಲೆ ಬಿದ್ದಿರ್ತಕ್ಕಂಥ ತೆರಿಗೆ ಇರುತ್ತಲ್ಲ, ಈ ಒಂದು ಕಿತ್ತಳೆ ಮೇಲೆ ಇಂಪೋಸ್ ಮಾಡಿರ್ತಕ್ಕಂಥ ತೆರಿಗೆ ಏನಾಗುತ್ತೆ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯದಲ್ಲಿ ಏನಾಗುತ್ತೆ ಹಂಚಿಕೆ ಆಗುತ್ತೆ ಅಂತ ಹೇಳಿದೆ ನಾನು. ಇದುವೇ ನಾವೇನು ಕರಿತೀವಿ ಅಂತರ್ರಾಜ್ಯ ಅಂತ ಹೇಳಿದ್ದೀವಿ. ಇದನ್ನು ವಿಧಿಸುವರು ಕೇಂದ್ರ ಸರ್ಕಾರ, ಸಂಗ್ರಹಣೆ ಮಾಡೋರು ಕೂಡ ಕೇಂದ್ರ ಸರ್ಕಾರ. ಬಟ್ ಇದು ಹಂಚಿಕೆ ಆಗೋದು ರಾಜ್ಯ ಮತ್ತು ಕೇಂದ್ರ. ಹಾಗಾದರೆ ಇದು ಕರ್ನಾಟಕಕ್ಕೆ ಹಂಚಿಕೆ ಆಗುತ್ತೋ ಅಥವಾ ಮಹಾರಾಷ್ಟ್ರಕ್ಕೆ ಹಂಚಿಕೆ ಆಗುತ್ತೋ ಅಂತಕ್ಕಂಥ ಪ್ರಶ್ನೆ. ನೋಡಿರಿ, ಇದು ಕೇಂದ್ರ ಸರ್ಕಾರ ಮತ್ತು ಮಹಾರಾಷ್ಟ್ರದ ಮಧ್ಯದಲ್ಲಿ ಹಂಚಿಕೆ ಆಗುತ್ತೆ. ಬಿಕಾಸ್ ನಾನು ಈಗಾಗಲೇ ಹೇಳಿದ್ದೀನಿ, ಜಿ ಎಸ್ ಟಿ ಅಂತಕ್ಕಂಥದ್ದು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಯಾವ ರಾಜ್ಯದಲ್ಲಿ ಮಾರಾಟ ಆಗುತ್ತೆ ನೋಡಿರಿ ಆ ರಾಜ್ಯಕ್ಕೆ ಹಂಚಿಕೆ ಆಗುತ್ತೆ. ಸೊ ದ್ಯಾಟ್ ಈ ಥರ ಒಂದು ಜಿ ಎಸ್ ಟಿಯಲ್ಲಿ ಈ ಸಿಸ್ಟಮನ್ನು ಅಳವಡಿಸ್ಕೊಂಡಿದ್ದಾರೆ. ದ್ಯಾಟ್ ಈಸ್ ದ ಇಂಟರ್ ಸ್ಟೇಟ್ ಜಿ ಎಸ್ ಟಿ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ಇವೆಲ್ಲ ಗೊತ್ತಿರಬೇಕು. ಎಸ್ಸಿಗೆ ನಾವು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಮೂಲ ಕೈಗಾರಿಕೆಗಳ ಸಂಖ್ಯೆ ಎಷ್ಟು ಅಂತಕ್ಕಂಥ ಪ್ರಶ್ನೆ ಕೇಳಿದರೆ ದ್ಯಾಟ್ ನಿಮ್ಮ ಸ್ಕ್ರೀನ್ ಮೇಲೇ ಕಾಣಿಸ್ತಾ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎಷ್ಟು ಅಂದರೆ 8 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿರಿ, 8 ಕೋರ್ ಇಂಡಸ್ಟ್ರಿ ಅಂತಲೂ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ. 8 ಕೋರ್ ಇಂಡಸ್ಟ್ರಿ ಅಂತ ಕರಿತೀವಿ, ಅಥವಾ 8 ಪ್ರಮುಖ ಕೈಗಾರಿಕೆಗಳಂತಲೂ ಕರಿತೀವಿ, ಮೂಲ ಕೈಗಾರಿಕೆಗಳಂತಲೂ ಕರಿತೀವಿ. ಎಷ್ಟಿದೆ ನೋಡ್ರಿ? 8 ಇದ್ದಾವೆ. ನಾನು ಯಾಕೆ ಪ್ರಶ್ನೆಯನ್ನು ಕೇಳಿದೆ ನೋಡಿರಿ, 8 ಕೈಗಾರಿಕಾ ವಲಯಗಳ ಬೆಳವಣಿಗೆ 5.8% ಏರಿಕೆ ಅಂತ ನ್ಯೂಸ್ ಪೇಪರಲ್ಲೇ ಆರ್ಟಿಕಲ್ ಕಾಣಿಸ್ಕೊಂಡಿತ್ತು. ಆದ್ದರಿಂದ ನಾನು ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದೀನಿ. ನೋಡಿರಿ, ಮೂಲ ಸೌಕರ್ಯ ವಲಯದ ಅರ್ಥ ಆಯ್ತಾ? ಮೂಲ ಸೌಕರ್ಯ ವಲಯದ ಅಥವಾ ಮೂಲ ಕೈಗಾರಿಕೆಗಳು ವಲಯದ ಪ್ರಮುಖ 8 ಕೈಗಾರಿಕಾ ಬೆಳವಣಿಗೆಯು 2022ರಲ್ಲಿ ಫೆಬ್ರವರಿಯಲ್ಲಿ 5.8% ತಲುಪಿದೆ. ಆಯ್ತಾ? ಫೆಬ್ರವರಿ ಇಷ್ಟಕ್ಕೆ ತಲುಪಿದೆ ಅಂತ. ಇನ್ನು ಕಳೆದ ವರ್ಷ ಫೆಬ್ರವರಿ ಇದು ಈ ಶೇಕಡ ಎಷ್ಟಿತ್ತಂದರೆ 3.3ರಷ್ಟಿತ್ತು. ಕಳೆದ ಫೆಬ್ರವರಿಯಲ್ಲಿ 3.3 ಇತ್ತು. ಬಟ್ ಈ ಫೆಬ್ರವರಿಯಲ್ಲಿ 5.8ಕ್ಕೆ ತಲುಪಿದೆ. ಸೊ ದ್ಯಾಟ್ ಇಷ್ಟೊಂದು ಜಂಪ್ ಆಗಿದೆ. ಅಂದರೆ ಇಂಡಿಯಾ ಇಸ್ ಇನ್ ದ ಟ್ರ್ಯಾಕ್ ಆಫ್ ಗ್ರೋತಲ್ಲಿದೆ ಅಂತ ಅರ್ಥ. ಇನ್ನು ಕಲ್ಲಿದ್ದಲು, ನೈಸರ್ಗಿಕ ಅನಿಲ, ಸಂಸ್ಕರಣಾ ಉತ್ಪನ್ನಗಳು ಮತ್ತು ಸಿಮೆಂಟ್ ಉದ್ಯಮಗಳ ಉತ್ತಮ ಬೆಳವಣಿಗೆಯಿಂದಾಗಿ ಈ ವರ್ಷ ಫೆಬ್ರವರಿಯಲ್ಲಿ ಈ ಬೆಳವಣಿಗೆ ಯಾಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದರೆ ಇಲ್ಲಿ ಪ್ರಶ್ನೆ ಬರುತ್ತಂದರೆ 8 ಕೈಗಾರಿಕೆಗಳು ಯಾವುವು? ಅವಕ್ಕೆ ನಾವು 8 ಕೋರ್ ಇಂಡಸ್ಟ್ರಿ ಅಂತ ಕರಿತೀವಿ. ಹಾಗಾದರೆ ಇದಕ್ಕೊಂದು ರಿಲೇಟೆಡ್ ಆಗಿರತಕ್ಕಂಥ ಒಂದು ಇಂಡೆಕ್ಸ್ ಬಿಡುಗಡೆ ಮಾಡ್ತಾರೆ. ಅಂದರೆ ಇಂಡೆಕ್ಸ್ ಅಂದರೆ ಎಷ್ಟು ಬೆಳವಣಿಗೆ ಆಗಿದೆ ಅಂತ ನಾನು ಹೇಳಿದೆ, 5.8 ಅಂತ ಹೇಳಿದೆ. ಹಾಗಾದರೆ ಬೆಳವಣಿಗೆಯನ್ನು ಹೇಳೋಕ್ಕೆ ಯಾವ ಸೂಚ್ಯಾಂಕವನ್ನು ಬೆಳುತ್ತೇವೆ ಅಂದರೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತಕ್ಕಂಥದ್ದು, IIP ಸೂಚ್ಯಾಂಕ. ಯಾವ ಸೂಚ್ಯಾಂಕ ಹೇಳ್ರಿ? IIPಯ ಸೂಚ್ಯಾಂಕವನ್ನು ಬಳಸಿಕೊಂಡು ಈ ಒಂದು ಕೈಗಾರಿಕೆಗಳು 8 ಪ್ರಮುಖ ಕೈಗಾರಿಕೆಗಳಲ್ಲಿ ಎಷ್ಟು ಬೆಳವಣಿಗೆ ಆಗಿದ್ದನ್ನು ಹೇಳ್ತಾರೆ. ನೋಡ, ಆ ಒಂದು ಸೂಚ್ಯಾಂಕ ಯಾವುದಂದರೆ ನಾನು ಹೇಳಿದೆ
ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಟ್ ಶೋಸ್ ಇನ್ ದಿ ಗ್ರೋತ್ ಆಫ್ ದಿ 8 ಕೋರ್ ಇಂಡಸ್ಟ್ರಿ. 8 ಕೋರ್ ಇಂಡಸ್ಟ್ರಿಯಲ್ಲಿ ಎಷ್ಟು ಗ್ರೋತ್ ಆಗಿದೆ ತಿಳಿಸುತ್ತೆ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇದು ಬಿಡುಗಡೆ ಮಾಡೋದು NSO, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಬಿಡುಗಡೆ ಮಾಡುತ್ತೆ. ಈ ಇಂಡೆಕ್ಸ್ದಲ್ಲಿ 40% ಮೂಲ ಕೈಗಾರಿಕೆಗಳು ತೂಕ ಹೊಂದಿವೆ. ಅರ್ಥ ಆಯ್ತಾ? ಮೆಜಾರಿಟಿ ತೂಕ ಯಾವುದಿದೆ? ಮೂಲ ಕೈಗಾರಿಕೆಗಳದ್ದು ತೂಕ ಇದೆ. ಹಾಗಾದರೆ ಮೂಲ ಕೈಗಾರಿಕೆಗಳು ಎಷ್ಟಿದೆ? ಒಟ್ಟು 8 ಇದ್ದಾವೆ. ಅವು ಯಾವ್ಯಾವು ಅಂದರೆ ನೋಡಿ, ಇಲ್ಲಿ ಕೋಡನ್ನು ಹೇಳ್ತಾ ಇದೆ ನಿಮಗೆ. ನಾನು ಇದನ್ನೆಲ್ಲವನ್ನು ನಮ್ಮ ಒಂದು ಮ್ಯಾಗ್ಝಿನಿಂದನೇ ನಾನು ಪ್ರೀವಿಯಸ್ಸಿಂದನೇ ನಾನು ಎಲ್ಲ ಕಾಪಿ ಮಾಡಿದ್ದೀನಿ. ಅರ್ಥ ಆಯ್ತಾ? ನಿಮಗೊಂದು ಬಾರಿ ರಿವರ್ಸ್ ಆಗಲಿ ಅನ್ನೋ ಉದ್ದೇಶದಿಂದಾಗಿ ನಾನು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ನೋಡಿರಿ, ಸಿ ಇಂಡಿಕೇಟ್ ಸಿಮೆಂಟ್. ಇದು ಯಾವ ಥರ ನೆನಪಿಟ್ಕೊಳ್ಳಿದ್ರೆ CCNPFCSE ಅಂತಕ್ಕಂಥ ಕೋಡ ಅಂದರೆ ಕಂಪ್ಯೂಟರ್ ಕಮ್ಯುನಿಕೇಷನ್ ನೆಟ್ವರ್ಕ್ ಪ್ರೊವೈಡಿಂಗ್ ಪ್ಲ್ಯಾಟ್ಫಾರ್ಮ್ ಟು ದಿ ಕಂಪ್ಯೂಟರ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಕಂಪ್ಯೂಟರ್ ಕಮ್ಯುನಿಕೇಷನ್ ನೆಟ್ವರ್ಕ್ ಏನು ಮಾಡ್ತಾ ಇದೆ? ಒಂದು ಪ್ಲ್ಯಾಟ್ಫಾರ್ಮನ್ನು ಕೊಡ್ತಾ ಇದೆ. ಎದಕ್ಕೆ ರೀ? ಕಂಪ್ಯೂಟರ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಅಥವಾ ನಿಮಗೆ ಈ ಥರ ಗೊತ್ತಿರಲಿಲ್ಲ ಅಂದರೆ CCNPFCSE ಅಂತ ನೆನಪಿಡಬೇಡ್ರಿ. ಹಾಗಾದರೆ ಇಲ್ಲಿ ಸಿ ಏನು ಇಂಡಿಕೇಟ್ ಮಾಡುತ್ತೆ? ಸಿಮೆಂಟ್ ಇಂಡಿಕೇಟ್ ಮಾಡುತ್ತೆ. ಇನ್ನೊಂದು ಸಿ ಏನು ಇಂಡಿಕೇಟ್ ಮಾಡುತ್ತೆ? ಕ್ರೂಡ್ ಆಯಿಲ್ ಇಂಡಿಕೇಟ್ ಮಾಡುತ್ತೆ. ಎನ್ ಏನು ಇಂಡಿಕೇಟ್ ಮಾಡುತ್ತೆ? ನ್ಯಾಚುರಲ್ ಗ್ಯಾಸು. ತದನಂತರದಲ್ಲಿ ಪಿ ಏನು ಇಂಡಿಕೇಟ್ ಮಾಡುತ್ತೆ? ಪೆಟ್ರೋಲಿಯಂ ರಿಫೈನರಿ. ತದನಂತರದಲ್ಲಿ ಎಫ್ ಏನು ಇಂಡಿಕೇಟ್ ಮಾಡುತ್ತೆ? ಫರ್ಟಿಲೈಸರ್ ಇಂಡಿಕೇಟ್ ಮಾಡುತ್ತೆ. ಸಿ ಇನ್ನೊಂದು ಏನು ಇಂಡಿಕೇಟ್ ಮಾಡುತ್ತೆ? ಕೋಲನ್ನು ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಎಸ್ ಬರುತ್ತೆ. ಎಸ್ ಸ್ಟೀಲನ್ನು ಇಂಡಿಕೇಟ್ ಮಾಡಿದ್ರೆ ಇ ಅಂತಕ್ಕಂಥದ್ದು ಎಲೆಕ್ಟ್ರಿಸಿಟಿಯನ್ನು ಇಂಡಿಕೇಟ್ ಮಾಡುತ್ತೆ. ಒಟ್ಟಾರೆಯಾಗಿ 8 ಮೂಲ ಕೈಗಾರಿಕೆಗಳು. ಸಿ ಅಂದರೆ ಸಿಮೆಂಟ್ ಅಂತ ಹೇಳ್ತೀವಿ. ಕ್ರೂಡ್ ಆಯಿಲ್ ಅಂದರೆ ಕಚ್ಚಾ ತೈಲು. ನ್ಯಾಚುರಲ್ ಗ್ಯಾಸ್ ಅಂದರೆ ನೈಸರ್ಗಿಕ ಅನಿಲ. ಪೆಟ್ರೋಲಿಯಂ ರಿಫೈನರಿ ಪ್ರಾಡಕ್ಟ್ಸ್ ಅಂದರೆ ಪೆಟ್ರೋಲ್ ಸಂಸ್ಕರಣಾ ಉತ್ಪನ್ನಗಳು ಅಂತ ಹೇಳ್ತೀವಿ. ಎಫ್ ಫರ್ಟಿಲೈಸರ್ ಅಂದರೆ ರಸಗೊಬ್ಬರ ಅಂತ ಹೇಳ್ತೀವಿ. ಸಿ ಕೋಲ್ ಅಂದರೆ ಕಲ್ಲಿದ್ದಲು ಅಂತ ಹೇಳ್ತೀವಿ. ಎಸ್ ಸ್ಟೀಲ್ ಅಂದರೆ ಉಕ್ಕು ಅಂತ ಹೇಳ್ತೀವಿ. ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿ. ಇವು 8 ಮೂಲ ಕೈಗಾರಿಕೆಗಳು. ಈ 8 ಮೂಲ ಕೈಗಾರಿಕೆಗಳಲ್ಲಿ ಅತಿ ಹೆಚ್ಚು ವೇಟೇಜನ್ನು ಎದಕ್ಕೆ ಕೊಟ್ಟಿದ್ದೀವಿ ಅಂದರೆ ಪೆಟ್ರೋಲಿಯಂ ರಿಫೈನರಿ ಪ್ರಾಡಕ್ಟ್ಸ್ಗೆ ಅತಿ ಹೆಚ್ಚು ವೇಟೇಜನ್ನು ಕೊಟ್ಟಿದ್ದೀವಿ. ಇದರಲ್ಲಿ ಏನಾದರೂ ಸ್ವಲ್ಪ ಗ್ರೋತ್ ಆದರೆ IIP ಇಂಡೆಕ್ಸಲ್ಲಿ, IIP ಇಂಡೆಕ್ಸ್ ಅಂತ ಹೇಳಿದ್ರಲ್ಲ, ಇದರಲ್ಲಿ ಅತಿ ಹೆಚ್ಚಾಗಿ ಗ್ರೋತ್ ಆಗುತ್ತೆ. ಇನ್ನು ಲೋಯೆಸ್ಟ್ ವೇಟೇಜ್ ಅದು ಕೊಟ್ಟಿದ್ದೀವಿ ರೀ, ಫರ್ಟಿಲೈಸರ್ ಕೊಟ್ಟಿದ್ದೀವಿ. ರಸಗೊಬ್ಬರಿಗೆ ಅತ್ಯಂತ ಕಡಿಮೆ ವೇಟೇಜನ್ನು ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಇಸ್ಗೆ ನಾವು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಅನಾಲಿಸಿಸ್ ನೋಡಿರಿ. ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ, ಯಾವ ಸಂಸ್ಥೆಯು ಸ್ಟೇಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ರಿಪೋರ್ಟನ್ನು ಬಿಡುಗಡೆ ಮಾಡುತ್ತದೆ ಅಂತ ಕೇಳಿದರೆ, ನಾನು ಈಗಾಗಲೇ ನಿಮಗೆ ಡಿಸ್ಕಷನ್ ಮಾಡಿದ್ರಿ. ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ನೆಕ್ಸ್ಟು, ಯಾವ ಸಂಸ್ಥೆಯು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಫಾಸ್ಟ್ ಆಫ್ ಸೆಕ್ಯೂರ್ಡ್ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಾನಿಕ್ಸ್ ರೆಕಾರ್ಡ್ ಅನ್ನು ಪ್ರಾರಂಭಿಸಿತು ಅಂದರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ವೆರಿ ಇಂಪಾರ್ಟೆಂಟ್. ಇನ್ನು ಯಾವ ನಿಯಂತ್ರಕ ಸಂಸ್ಥೆಯು ಮಂಥನ ಎಂಬ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಅಂತಕ್ಕಂಥ ಗೊತ್ತಿರಬೇಕು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಸೆಬಿ. ಮಂಥನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಹೇಳ್ರಿ, ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಇನ್ನು ಯಾವ ದೇಶವು ಇತ್ತೀಚೆಗೆ ಕಾನೂನಿಗೆ ಎಮೆಂಟ್ ಟೆಲ್ ಆಂಟಿ ಲಿಂಚಿಂಗ್ ಆ್ಯಕ್ಟ್ಗೆ ಸಹಿ ಹಾಕಿದೆ ಅಂದರೆ USA ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ಸುದ್ದಿಯಲ್ಲಿ ಕಂಡುಬಂದ ಮೆಸ್ ಐನಾಕ್ ಸೈಟ್ ಮತ್ತು ಬುದ್ಧಸ್ ಆಫ್ ದಿ ಬಾಮಿಯಾನ್ ಯಾವ ದೇಶದಲ್ಲಿದೆ ಅಂದರೆ ಇದು ಅಫ್ಘಾನಿಸ್ತಾನದಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಸೊ ದ್ಯಾಟ್ ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.